ಯಶ್ ಅವರ ಮುಂದಿನ ಸಿನಿಮಾ ಮಲಯಾಳಂನ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರ ಜೊತೆ ಅಂತ ಸುದ್ದಿ ಓಡಾಡ್ತಾ ಇತ್ತು. ಅದು ಕನ್ಫರ್ಮ್ ಆಗಿರಲಿಲ್ಲ. ಟೈಟಲ್ ಅನೌನ್ಸ್ ಆದ ಮೇಲೆ ಅದು ಕನ್ಫರ್ಮ್ ಆಯಿತು. KGF 2 ಸಿನಿಮಾ ರಿಲೀಸ್ ಆಗಿ 1.25 ವರ್ಷ ಆಯಿತು. S19ನ ಯಾವ ಸುದ್ದಿನೂ ಬಂದಿರಲಿಲ್ಲ. ಫ್ಯಾನ್ಸ್ಗಳು ಅಪ್ಡೇಟ್ ಕೇಳಿ ಕೇಳಿ ಸಿಗದೇ ಇದ್ದಾಗ ಕೇಳೋದನ್ನೇ ಬಿಟ್ಟಿದ್ರು. ಟೈಟಲ್ ಅನೌನ್ಸ್ಮೆಂಟ್ ಪೋಸ್ಟರ್ ಬಿಟ್ಟ ಮೇಲಂತೂ ಫ್ಯಾನ್ಸ್ಗಳು ಅನೌನ್ಸ್ಮೆಂಟ್ಗೆ ತುದಿಗಾಲಲ್ಲಿ ನಿಂತಿದ್ರು. ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶಾದ್ಯಂತ ಅಭಿಮಾನಿಗಳು ಇದ್ದಾರೆ. S19 ಸಿನಿಮಾದ ಟೈಟಲ್ ಈಗ ರಿವೀಲ್ ಆಗಿದೆ. ಸಿನಿಮಾದ ಟೈಟಲ್ ಚೆನ್ನಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗೆ ಟೈಟಲ್ ಇಟ್ಟಿರೋದ್ರಿಂದ ಟೈಟಲ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಈ ಸಿನಿಮಾದ ಟೈಟಲ್ ಟಾಕ್ಸಿಕ್ ಅಂತ. ಟಾಕ್ಸಿಕ್ ಇದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ KVN ಪ್ರೊಡಕ್ಷನ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅನ್ನೋದು ಯಶ್ ಅವರ ಪ್ರೊಡಕ್ಷನ್ ಹೌಸ್. ಯಶ್ ಅವರು ತಮ್ಮ ಚಿತ್ರಕ್ಕೆ ಸ್ವತಃ ತಾವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಹೀರೋನ ಬಿಟ್ಟು ಬೇರೆ ಯಾರನ್ನೂ ರಿವೀಲ್ ಮಾಡಿಲ್ಲ ಚಿತ್ರತಂಡ. ಇನ್ನು ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋ ಕಡೆ ಬರೋದಾದ್ರೆ, ಟೀಸರ್ ಆರಂಭದಲ್ಲಿ ಜೋಕರ್ನ ತೋರಿಸ್ತಾರೆ. ಅದರ ಕೆಳಗೆ ಟಿಕೆಟ್ ಅಂತ ಬರ್ದಿದೆ. ಮೋಸ್ಟ್ಲಿ ಇದು ಸರ್ಕಸ್ನ ಟಿಕೆಟ್ ಆಗಿರಬಹುದು. ನಂತರ ತುಂಬಾ ಟಿಕೆಟ್ಗಳು ಸೇರಿ ಯಶ್ ಅವರ ಮುಖ ಆನಿಮೇಷನ್ ಮೂಲಕ ತೋರಿಸಿದ್ದಾರೆ. ಯಶ್ ಅವರ ಲುಕ್ ಚೆನ್ನಾಗಿದೆ. ನಂತರ ಇನ್ನೊಂದು ಲುಕ್ ತೋರಿಸ್ತಾರೆ, ಗನ್ ಹಿಡ್ಕೊಂಡು ನಿಂತಿರೋದು, ತಲೆಯ ಮೇಲೆ ಟೋಪಿ, ಬಾಯಲ್ಲಿ ಸಿಗರೆಟ್ ಇದೆ, ಇದು ಕೂಡ ಚೆನ್ನಾಗಿದೆ. ನಂತರ ಟಾಕ್ಸಿಕ್ ಅಂತ ಟೈಟಲ್ ಬರುತ್ತೆ. ಸಿನಿಮಾದ ರಿಲೀಸ್ ಡೇಟ್ 10 ಏಪ್ರಿಲ್ 2025. ಸಿನಿಮಾ ನೋಡೋದಕ್ಕೆ ಇನ್ನೂ 1 ವರ್ಷ 3 ತಿಂಗಳು ಕಾಯ್ಬೇಕು. KGF 2 ಸಿನಿಮಾ ರಿಲೀಸ್ ಆಗಿ 1.25 ವರ್ಷ ಆಯ್ತು. ಇಷ್ಟು ಟೈಮ್ ಇದ್ರೂ ಇಷ್ಟೊಂದು ತಡ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಒಳ್ಳೆ ಸ್ಕ್ರಿಪ್ಟ್ ಚೂಸ್ ಮಾಡೋದಿಕ್ಕೆ ಅಂತಾನೆ ಇಷ್ಟು ತಡ ಮಾಡಿದ್ರು ಅಂತ ಕಾಣುತ್ತೆ. ಲೇಟ್ ಆಗಿ ಬಂದಷ್ಟು ಸಿನಿಮಾ ಸೂಪರ್ ಆಗಿ ಬರುತ್ತೆ. ಸಿನಿಮಾ ಹಾಲಿವುಡ್ ರೇಂಜ್ಗೆ ಬರುತ್ತೆ ಅಂತ ಕಾಣುತ್ತೆ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಗೊತ್ತಿಲ್ಲ. ಟೈಟಲ್ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ BGM ಸೂಪರ್ ಆಗಿದೆ. ಒಂದು ಒಳ್ಳೆ ಫ್ರೆಶ್ BGM ಕೇಳಿದ ಅನುಭವ ಕೊಡುತ್ತೆ. ಸಿನಿಮಾನ KVN ಪ್ರೊಡಕ್ಷನ್ ಮತ್ತು ಯಶ್ ಅವರು ನಿರ್ಮಾಣ ಮಾಡ್ತಿರೋದ್ರಿಂದ ಒಳ್ಳೆ ಕ್ವಾಲಿಟಿಯಲ್ಲಿ ಸಿನಿಮಾ ಬರೋದಂತೂ ಗ್ಯಾರಂಟಿ. ಈ ಸಿನಿಮಾದಲ್ಲಿ ಯಶ್ ಅವರ ಪಾತ್ರ ಏನಾಗಿರಬಹುದು ಅನ್ನೋ ಕುತೂಹಲ ತುಂಬಾ ಇದೆ. ಯಶ್ ಅವರ ಕೆರಿಯರ್ ನಲ್ಲಿ ಇದು ಒಂದು ಹೊಸ ತರದ ಪಾತ್ರ ಅನ್ಸುತ್ತೆ. ಯಶ್ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದ್ರಿಂದ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸಿನಿಮಾ ಚೆನ್ನಾಗಿ ಬರಲೇಬೇಕು. ಆ ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ಮೇಲೆ ಬೀಳುತ್ತೆ. KGF ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯನ್ ಸ್ಟಾರ್ ಆದ ಯಶ್ ಅವರ ಮುಂದಿನ ಸಿನಿಮಾಕ್ಕಾಗಿ ಇಡೀ ದೇಶವೇ ಕಾಯುತ್ತಿದೆ. ಯಶ್ ಅವರು ಸಕ್ಸಸ್ ಕೊಟ್ಟ ಮೇಲೆ ದೊಡ್ಡ ಡೈರೆಕ್ಟರ್ಗಳ ಮೊರೆ ಹೋಗದೆ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಒಬ್ಬ ಸಾಧಾರಣ ಡೈರೆಕ್ಟರ್ಗೆ ಸಿನಿಮಾ ಕೊಟ್ಟಿದ್ದಾರೆ. ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಸಿನಿಮಾ ಹಾಲಿವುಡ್ ಲೆವೆಲ್ಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ಟಾಕ್ಸಿಕ್ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ರಿವ್ಯೂ. ನಿಮಗೆ ನಮ್ಮ ರಿವ್ಯೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ.